ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನಟಿ ಸೋನಾಲ್ ಮೆಂತರೋ ಹಾಗೂ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಸದ್ಯ ತುಂಬಾನೇ ಒಂದು ಟ್ರೆಂಡಿಂಗ್ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಹಸೆಮಣೆ ಏರಿದ ಈ ಜೋಡಿ ಈಗ ತಮ್ಮ ಜೀವನದಲ್ಲಿ ಹೊಸ ಹಂತಕ್ಕೆ ಕಾಲಿಡುತ್ತಿದ್ದಾರಾ? ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸೋನಾಲ್ ಅವರು ಗರ್ಭಿಣಿಯಾಗಿದ್ದಾರೆ ಎಂಬ ಸುದ್ದಿಗಳು ಹರಡ್ತಾ ಇವೆ. ಈ ಸುದ್ದಿ ಸತ್ಯಾಂಶ ಏನು? ಇದ್ರ ಬಗ್ಗೆ ಅಭಿಮಾನಿಗಳ ಕುತೂಹಲಕ್ಕೆ ಸೋನಾಲ್ ಅವರು ಯಾವ ರೀತಿ ಉತ್ತರ ನೀಡಿದ್ದಾರೆ? ಈ ಕುರಿತು ಸಂಪೂರ್ಣವಾದ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ಸೋನಾಲ್ ಹಾಗೆ ತರುಣ್ ಸುಧೀರ್ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೋನಾಲ್ ಹಾಗೂ ತರುಣ್ ಸುಧೀರ್ ಮದುವೆ ಆದಾಗಿನಿಂದನೂ ಕೂಡ ಒಬ್ಬರಿಗೊಬ್ಬರು ಒಂದು ಕೆಲಸದಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಇತ್ತೀಚೆಗಷ್ಟೇ ಸೋನಾಲ್ ಅವರ ಕೆಲವು ಫೋಟೋಗಳು ಹಾಗೂ ವಿಡಿಯೋಗಳು ನೋಡಿ ಜನರು ಅವರು ತಾಯಿಯಾಗಲಿದ್ದಾರೆ ಎಂಬ ಸುದ್ದಿಗಳು ಶುರುವಾಗ್ತಾ ಇವೆ. ಕೆಲವೊಂದಿಷ್ಟು ಕಾಮೆಂಟ್ಗಳು ಶುರುವಾಗ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಮೆಂಟ್ ಸೆಕ್ಷನ್ನಲ್ಲಿ ಅಭಿಮಾನಿಗಳು ಶುಭಾಶಯ ಕೋರಲು ಶುರು ಮಾಡಿದ್ದಾರೆ. ಇದು ಕೇವಲ ಗಾಳಿ ಸುದ್ದಿಯೇ ಅಥವಾ ನಿಜವೇ ಎಂಬ ಗೊಂದಲ ಎಲ್ಲರಲ್ಲೂ ಇತ್ತು. ಅದನ್ನು ಈಗ ಸೋನಾಲ್ ರವರೇ ಸ್ಪಷ್ಟನೆ ನೀಡಿದ್ದಾರೆ. ಹಾಗಿದ್ರೆ ಬನ್ನಿ ಸೋನಾಲ್ ರವರು ಇದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ಎಲ್ಲ ಸುದ್ದಿಗಳ ಬಗ್ಗೆ ಕೊನೆಗೂ ನಟಿ ಸೋನಾಲ್ ಅವರು ಮನೋ ಮುರಿದಿದ್ದು ಮಗುವಿನ ಸುದ್ದಿಯ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೋನಾಲ್ ಅವರು ಹೇಳುವ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಸುದ್ದಿಗಳು ಸತ್ಯವಲ್ಲ. ಅವರು ಈಗ ಗರ್ಭಿಣಿಯಲ್ಲ. ಹಾಗಾದರೆ ಈ ವಿಡಿಯೋ ಫೋಟೋಗಳು ಎಲ್ಲಿಂದ ಬಂದವು? ಈ ಬಗ್ಗೆ ಸೋನಾಲ್ ವಿವರಿಸ್ತಾ ಅದು ಕೇವಲ ಸಿನಿಮಾದ ಪಾತ್ರ ಎನ್ನುವುದನ್ನು ತಿಳಿಸಿದ್ದಾರೆ. ಅಂದರೆ ಚಿತ್ರೀಕರಣದ ಸಮಯದಲ್ಲಿ ಯಾವುದೋ ಒಂದು ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಇವರು ದಂಪತಿಯಾಗಿ ಇಬ್ಬರು ಕೂಡ ಏನು ಮಾಡಿದ್ದಾರೆಪ್ಪ ಅಂತಂದರೆ ಆ ರೀತಿಯಾದ ಕಾಸ್ಟ್ ಅವರಿಗೆ ಹಾಕೊಳ್ಳೋ ಕಾಸ್ಟ್ ಬಂದಿತ್ತಂತೆ. ಆ ರೀತಿಯ ಅದಕ್ಕಾಗಿಯೇ ಆ ಕಾಸ್ಟನ್ನು ಧರಿಸಿದ್ದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇದೇ ವೇಳೆ ಸೋನಾಲ್ ರವರು ಅವರ ಕುಟುಂಬ ಮತ್ತು ಆಸೆಯ ಮಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಮಗು ಮಾಡಿಕೊಳ್ಳುವುದನ್ನು ಮುಂದೂಡೋಕ್ಕೆ ಯಾವುದೇ ಪ್ಲ್ಯಾನ್ ನಮ್ಮಲ್ಲಿ ಇಲ್ಲ ಎಂದು ಅವರು ಖಡಕ್ಕಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ದೇವರು ಯಾವಾಗ ಮಗು ಕೊಡ್ತಾನೋ ಆಗ ನಮಗೆ ಮಗು ಆಗುತ್ತೆ. ಆ ದಿನಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ. ನಾನು ಹಾಗೆ ತರುಣ್ ಕಾಯ್ತಾ ಇದ್ದೀವಿ ಅನ್ನೋ ಮಾತನ್ನು ಇಲ್ಲಿ ತಮಗೂ ಆ ತಾಯಿ ಆಗುವ ಆಸೆ ಇದೆ ಅನ್ನೋ ಮಾತನ್ನು ಇಲ್ಲಿ ಯಾರು ಹೇಳಿದ್ದಾರೆಪ್ಪ ಅಂತಂದರೆ ಸೋನಾಲ್ ರವರು ಹೇಳಿದ್ದಾರೆ. ಕೇವಲ ಈ ಜೋಡಿ ಮಾತ್ರವಲ್ಲ, ತರುಣ್ ಅವರ ತಾಯಿ ಅಂದರೆ ಸೋನಾಲ್ ಅವರ ಅತ್ತೆ ಕೂಡ ಆಗಾಗ ಇಬ್ಬರನ್ನು ಕೇಳ್ತಾ ಇರ್ತಾರಂತೆ, ಯಾವಾಗ ನಮಗೆ ಮೊಮ್ಮಗುವನ್ನು ಕೊಡ್ತೀರಾ ಎಂದು. ಈ ವಿಚಾರವನ್ನು ಸೋನಾಲ್ ತುಂಬಾನೇ ತಮಾಷೆಯಾಗಿ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಹಾರೈಕೆಯಂತೆ ಅತಿ ಶೀಘ್ರದಲ್ಲೇ ಅವರು ಹಾರೈಸಿದಂತೆ ಆಗಲಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು. ಸೋನಾಲ್ ಅವರು ಸದ್ಯಕ್ಕೆ ಗರ್ಭಿಣಿ ಅಲ್ಲದಿದ್ದರೂ ಆದಷ್ಟು ಬೇಗ ಶುಭ ಸುದ್ದಿಯನ್ನು ಕೊಡುವ ಹಾಗೆ ತುಂಬ ಚಾನ್ಸಸ್ ಇದೆ. ಹೌದು ಸ್ನೇಹಿತರೆ, ವದಂತಿಗಳಿಗೆ ಕಿವಿ ಕೊಡದೆ ಈ ಜೋಡಿ ಖುಷಿಗೆ ನಾವೆಲ್ಲರೂ ಹಾರೈಸೋಣ. ಸೋನಾಲ್ ಅವರ ಈ ಸ್ಪಷ್ಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ನೀವು ಈ ಜೋಡಿಯ ಮುಂದಿನ ಸಿನಿಮಾಗಳಿಗಾಗಿ ಕಾಯುತ್ತಿದ್ದೀರಾ ಅಥವಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.